ಪರಾಠ ಹೊಡೋದು ಕಾಲ್ ತೊಳ್ಕೊಂಡು ಗೈಸ್. ಹಾಯ್ ಗೈಸ್, ಹಾಯ್ ಗೈಸ್, ಹಾಯ್ ಗೈಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದರ ಹೆಸರು ಬಂದ್ಬಿಟ್ಟು ಪಾಪನಾಶ. ಸೊ ಪಾಪನಾಶ ಯಾಕಂತಾರೆ ಬೇಸಿಕಲಿ ದೇವಸ್ಥಾನಕ್ಕೆ ಅಂತಂದರೆ ಇಲ್ಲಿ ಬಂದವರು ಎಲ್ಲ ಪಾಪಗಳು ನಾಶ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಪಾಪನಾಶ ಅಂತ ಕರೀತಾರೆ. ಸೊ ಗೈಸ್ ಬನ್ನಿ, ಇವಾಗ ಈ ಏನಂತಾರೆ ಪಾಪನಾಶ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಏನಿದೆ, ಮಾಹಿತಿ ಏನಿದೆ, ಪೂರ್ತಿ ಡೀಟೇಲ್ ಆಗಿ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ಭಗವಾನ್ ಶ್ರೀ ರಾಮ್ ಅವರು ಲಂಕೆಯಿಂದ ವಾಪಸ್ ಅಯೋಧ್ಯೆಗೆ ಮರಳಬೇಕಾದ್ರೆ ಈ ಪ್ಲೇಸ್ಗೆ ಅವರು ಭೇಟಿ ಕೊಟ್ಟಿದ್ರು ಅಂತ ನಂಬಿಕೆ ಇದೆ. ಸೊ ಹಾಗಾಗಿ ಬನ್ನಿ ಗೈಸ್, ಹೇಗಿದೆ ದೇವಸ್ಥಾನ ಅಂತ ವ್ಲಾಗಲ್ಲಿ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಬೀದರ್ ಜಿಲ್ಲೆಯ ಶಿವನಗರದಲ್ಲಿರುವ ಪಾಪನಾಶ್ ದೇವಸ್ಥಾನವು ಒಂದು ಪ್ರಾಚೀನ ಮತ್ತು ಪ್ರಮುಖ ಹಿಂದೂ ದೇವಾಲಯವಾಗಿದೆ. ದೇವಸ್ಥಾನದ ಹೆಸರು ಪಾಪನಾಶ ಎಂಬುದರಿಂದ ಬಂದಿದ್ದು. ಇದರ ಅರ್ಥ ಪಾಪಗಳನ್ನು ನಾಶ ಮಾಡುವುದು ಎಂಬುದಾಗಿದೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ತರ ಸ್ಲೋಪ್ ಇರುತ್ತೆ. ಸೊ ಕೇರ್ಫುಲಿ ಹೋಗಿ. ಯಾರೆಲ್ಲ 2 ವೀಲರ್ಸ್ ಮೇಲೆ ಹೋಗ್ತಿದ್ದೀರಾ ತುಂಬ ಕೇರ್ಫುಲ್ ಆಗಿ ಹೋಗ್ಬೇಕಾಗತ್ತೆ. ಈ ತರ ಸ್ಲೋಪ್ ಏರಿಯಾ ಬರುತ್ತೆ ನಿಮಗೆ, ಆ್ಯಂಡ್ ಟರ್ನಿಂಗ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಈ ತರ ನೀವು ಕೆಳಗಡೆ ರೀಚ್ ಆಗಬೇಕಾದ್ರೆ ನಿಮಗೆ ಇನ್ನೂ 2 ದೇವಸ್ಥಾನಗಳು ಕಾಣಿಸುತ್ತೆ. ನಿಮ್ಮ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಸಾಯಿಬಾಬಾ ದೇವಸ್ಥಾನ ಮತ್ತು ಇನ್ನೊಂದು ದೇವಸ್ಥಾನ ಕೇವ್ ಅಂತ ಬರ್ದಿದ್ದಾರೆ ನೋಡಿ, ಕೇವ್ ಟೆಂಪಲ್ ಕಾಣಿಸುತ್ತೆ. ಅದರ ಅಪೋಸಿಟ್ ಸೈಡಲ್ಲಿ ನಿಮಗೆ ಪಾಪನಾಶ್ ದೇವಸ್ಥಾನ ಕಾಣಿಸುತ್ತೆ. ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ ಅಂತ ನಾನು ಆ್ಯಕ್ಷನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ಇದು ದೇವಸ್ಥಾನ ಈ ಕಡೆ ಎಂಟ್ರಿ. ಇಲ್ಲಿ ನಿಮಗೆಲ್ಲ ಏನಂತಾರೆ ಥಿಂಗ್ಸ್ ಏನೆಲ್ಲ ಇರುತ್ತೆ ದೇವಸ್ಥಾನ ತೊಗೊಂಡು ಹೋಗೋದು, ತೆಂಗಾಗಲಿ, ಅರಿಶಿಣ, ಕುಂಕುಮ, ಅಗರಬತ್ತಿ ಎಲ್ಲ ಇಲ್ಲಿ ದೇವಸ್ಥಾನ ರಿಲೇಟೆಡ್ ಐಟಮ್ಸ್ಗಳೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದು ದೇವಸ್ಥಾನದ ಎಂಟ್ರಿ. ಸೊ ಇಲ್ಲಿ ಶಿವರಾತ್ರಿ ಟೈಮಲ್ಲಂತೂ ಕೇಳಬೇಡಿ ಗೈಸ್, ತುಂಬಾ ಜನ ಬರ್ತಾರೆ ಇಲ್ಲಿ. ಈ ದೇವಸ್ಥಾನವು ಕೇವಲ ಒಂದು ಪೂಜಾ ಸ್ಥಳವಾಗಿರದೆ ಹಲವಾರು ಐತಿಹಾಸಿಕ ಮತ್ತು ಪೌರಾಣಿಕ ಕಥೆಗಳನ್ನು ತನ್ನೊಳಗೆ ಅಡಗಿಕೊಂಡಿದೆ. ಗೈಸ್ ಇಲ್ಲೆಲ್ಲ ಚಪ್ಪಲಿ ಎಲ್ಲ ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ಸ್ವಲ್ಪ ಚಪ್ಪಲಿ ಬಿಟ್ಟಿದ್ದಾರೆ. ಸೊ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಕಾಲು ತೊಳ್ಕೊಂಡು ಹೋಗ್ಬೇಕು ಅಂತ ಪದ್ಧತಿ ಇರುತ್ತೆ. ಸೊ ಹಾಗಾಗಿ ನಾವು ಇವಾಗ ಕಾಲು ತೊಳ್ಕೊಳಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು. ಸೊ ಬನ್ನಿ ಗೈಸ್, ಇವಾಗ ಕಾಲು ತೊಳ್ಕೊಂಡು. ಕೂಲ್ ಆಗಿದೆ ಗೈಸ್, ವಾಟರ್ ಎಲ್ಲ ಫುಲ್ಲು. ಈ ದೇವಸ್ಥಾನದ ಇತಿಹಾಸವು ರಾಮಾಯಣದ ಕಾಲಕ್ಕೆ ಸಂಪರ್ಕ ಹೊಂದಿದೆ. ಲಂಕೆಯಿಂದ ವಾಪಸ್ಸು ಮರಳಬೇಕಾದ್ರೆ ಶ್ರೀರಾಮರು ಈ ಬೀದರ್ ಪ್ಲೇಸಿಗೆ, ಈ ಪಾಪನಾಶ್ಗೆ ವಿಸಿಟ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಅವರು ಇಲ್ಲಿನ ಪವಿತ್ರ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ. ಈ ಕಾರಣಕ್ಕಾಗಿಯೇ ಈ ದೇವಸ್ಥಾನಕ್ಕೆ ಧಾರ್ಮಿಕ ಮಹತ್ವ ಹೆಚ್ಚಿದೆ. ಬನ್ನಿ ಇವಾಗ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಪಾಪನಾಶ್ ಶಿವ ದೇವಸ್ಥಾನ ತೆರೆಯುವ ಸಮಯ ಬೆಳಗ್ಗೆ 9 ಗಂಟೆ ಮತ್ತು ಸಂಜೆ ಮುಚ್ಚುವ ಸಮಯ 5 ಗಂಟೆ. ಹಬ್ಬಗಳು ಅಥವಾ ವಿಶೇಷ ದಿನಗಳಲ್ಲಿ ಸಮಯ ಬದಲಾಗಬಹುದು. ಆದ್ದರಿಂದ ಭೇಟಿ ನೀಡುವ ಮೊದಲು ಸ್ಥಳೀಯ ಅಧಿಕಾರಿಗಳು ಅಥವಾ ದೇವಸ್ಥಾನ ಆಡಳಿತ ಅವರಿಗೆ ಸಂಪರ್ಕಿಸಿ.
ಪಾಪನಾಶ್ ದೇವಾಲಯವು ಕೇವಲ ಸ್ಥಳೀಯರಿಗೆ ಮಾತ್ರವಲ್ಲದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರಾದ್ಯಂತಹ ಇರುವ ಭಕ್ತರಿಗೂ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ದೇವಾಲಯದ ಆವರಣದಲ್ಲಿ ನೈಸರ್ಗಿಕವಾಗಿ ಹರಿಯುವ ಒಂದು ಚೆಲುಮೆ ಇದೆ. ಇದು ಒಂದು ಕೊಳದಲ್ಲಿ ಸಂಗ್ರಹವಾಗುತ್ತದೆ. ಇದನ್ನು ಪಾಪನಾಶ ಕೊಳ ಎಂದು ಕರೆಯಲಾಗುತ್ತದೆ. ಭಕ್ತರು ಈ ಕೊಳದಲ್ಲಿ ಸ್ನಾನ ಮಾಡಿದರೆ ತಮ್ಮ ಪಾಪಗಳು ದೂರವಾಗುತ್ತೆ ಎಂದು ಸ್ಟ್ರಾಂಗ್ ನಂಬಿಕೆ ಇದೆ. ಸಿನ್ಸ್ ನಾನು ನಾಗರ ಪಂಚಮಿ ದಿವಸ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ, ಸೊ ಹಾಗಾಗಿ ನಾಗರ ಪಂಚಮಿ ದಿವಸ ಅಂತಂದ್ರೆ ದೇವಸ್ಥಾನದಲ್ಲಿ ಸ್ಪೆಷಲ್ ಇರುತ್ತೆ. ಬನ್ನಿ ತೋರಿಸ್ತೀನಿ. ಸೊ ಗೈಸ್, ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾನು ರೀಲ್ಸ್ ಮಾಡಿದ್ದೆ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ. ನೀವು ಹೋಗಿ ಇನ್ಸ್ಟಾಗ್ರಾಮಲ್ಲೇ ಚೆಕ್ ಮಾಡ್ಬೋದು. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಶಿವ ಟೆಂಪಲ್ಗೆ ಬಂದು ವಿಭೂತಿ ಹಚ್ಕೊಳ್ಳಿಲ್ಲ ಅಂದರೆ ಹೇಗೆ ಗೈಸ್? ಬನ್ನಿ ಇವಾಗ ವಿಭೂತಿ ಹಚ್ಕೊಳ್ಳೋಣ. ಸೊ ಫುಲ್ ಕಾಲೇಜ್ ಮಕ್ಕಳೆಲ್ಲ ಬಂದಿದ್ದಾರೆ ಗೈಸ್. ಈಗ ನೋಡ್ಬೋದು ನನ್ನ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ. ಇಷ್ಟೊತ್ತು ಯಾರೂ ಇರಲಿಲ್ಲ, ಜಾಸ್ತಿ ಜನ ಇರಲಿಲ್ಲ, ಬಟ್ ಇವಾಗ ಬಂದಿದ್ದಾರೆ. ಆ್ಯಂಡ್ ನಾನು ವಿಭೂತಿ ಹಾಕ್ಕೊಂಡಿದ್ದೀನಿ, ಸೊ ಹಾಗಾಗಿ ಅದೇನಾಗಿದೆ ಅಂತಂದರೆ ಕುಂಕುಮನೂ ಆಳ್ಕೊಂಡ್ಬಿಟ್ಟಿದೆ. ಸೊ ನೋಡ್ಬೋದು, ಒಳ್ಳೇದಾಯಿತು ನಾವು ಬೇಗ ಬಂದಿದ್ದೀವಿ. ಬಿಕಾಸ್ ಸ್ವಲ್ಪನೂ ಲೇಟ್ ಆಗಿದ್ದಿದ್ರೆ ಇಷ್ಟು ಜನ ಇದ್ದರು ಇದರಲ್ಲಿ. ನೋಡ್ಬೋದು ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿಬಿಡ್ತಿದೆ. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಇಷ್ಟೇ ಚಿಕ್ಕದಂತಲ್ಲ ಗೈಸ್, ಇನ್ನೂ ದೊಡ್ಡದಾಗಿದೆ ಪಾಪನಾಶು. ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿದೆ, ಮಳೆ. ಸೊ ಇವಾಗ ಇನ್ನೂ ತುಂಬ ದೊಡ್ಡದಾಗಿದೆ ಪಾಪನಾಶು. ಇದು ಜಸ್ಟ್ ಟೆಂಪಲ್ ಅಷ್ಟೇ ತೋರಿಸಿದ್ದೀನಿ ನಿಮಗೆ. ಇನ್ನೂ ಟೆಂಪಲ್ ಬಿಟ್ಟು ಆ ಕಡೆ ಕೆರೆ ಇದೆ ಆ್ಯಂಡ್ ತುಂಬ ಸ್ಥಳಗಳಿದೆ ಇಲ್ಲಿ ತೋರ್ಸೋಕ್ಕೆ. ಸೊ ಇವಾಗ ಅಂದರೆ ಬೈ ವಾಕ್ ನಿಮಗೆ ಅಷ್ಟು ಹೋಗೋಕ್ಕಾಗಲ್ಲ. ಸೊ ಕಾರ್ ಅಥವಾ ಟೂ ವೀಲರ್ ಯಾವುದಾದ್ರೂ ತೊಗೊಂಡು ಹೋಗಬೇಕಾಗತ್ತೆ ಒಳಗಡೆ. ಸೊ ಇವಾಗ ಜಸ್ಟ್ ಪಾಪನಾಶ ಟೆಂಪಲ್ ಏನಿದೆ ಅದು ಮಾತ್ರ ವಿಸಿಟ್ ಮಾಡಿ ತೋರಿಸಿದ್ದೀನಿ. ದೇವಸ್ಥಾನದ ಹತ್ರ ನೀವು ಏನೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ ನೋಡಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಈಗ ಹೊರಡ್ತಾ ಇದ್ದೀನಿ ಬಿಕಾಸ್ ಮಳೆ ಬರ್ತಾ ಇದೆ. ಅನ್ಫಾರ್ಚುನೇಟ್ಲಿ ಮಳೆ ಬರೋ ಥರ ಆಗ್ಬಿಟ್ಟಿದೆ ಫುಲ್ಲಿ. ಸೊ ಹಾಗಾಗಿ ನಾವು ವಾಪಸ್ ಹೋಗ್ತಾ ಇದ್ದೀವಿ ಈಗ. ನೋಡಿ ನನ್ನ ತಮ್ಮ ನಗಾಡ್ತಾನೆ. ಬೋಟಿಂಗ್ ಇಲ್ಲ, ಮುಂಚೆ ಇತ್ತು ಬೋಟಿಂಗ್, ಬಟ್ ಇವಾಗ ಬೋಟಿಂಗ್ ಇಲ್ಲ. ಸೊ ಹಾಗಾಗಿ ಇವಾಗ ನಾವು ಹೊರಡ್ತಾ ಇದ್ದೀವಿ ವಾಪಸ್. ತುಂಬ ಚೆನ್ನಾಗಿತ್ತು ಪ್ಲೇಸ್. ನಮ್ಮ ದರ್ಶನ ಆದಮೇಲೆ ಎಲ್ಲರೂ ಬಂದ್ಬಿಟ್ಟಿದ್ರು. ಸೊ ಒಳ್ಳೇದಾಯಿತು. ಕರೆಕ್ಟ್ ಮಳೆ ನೋಡ್ತಾ ಇದ್ದೀರಲ್ಲ, ಗ್ಲಾಸ್ ಮೇಲೆಲ್ಲ ಸ್ವಲ್ಪ ಮಳೆ ಹನಿ ಬರ್ತಾ ಇದೆ. ಸೊ ಒಳ್ಳೇದಾಯಿತು, ನಾವು ಬೇಗ ಹೋಗಿ ಬಂದಿದ್ದೀವಿ. ಈಗ ಎಲ್ಲ ದರ್ಶನ ಚೆನ್ನಾಗಾಯಿತು ಗೈಸ್.
ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ಒಂದು ಇದು ಇದೆ, ಮಳೆ ಬರ್ತಾ ಇದೆ, ಸೊ ಹಾಗೆ ಊಟ ಮಾಡಕ್ಕೆ ಹೋಗ್ತಿದ್ವಿ. ಮಳೆನೇ ಬಂದಿಲ್ಲ, ಸುಮ್ಮನೆ ಸ್ವಲ್ಪ ಸ್ವಲ್ಪ ಮಳೆ ಬಂತ. ಹೆಂಗಿತ್ತು ಪಾಪ್ನಾಶು? ಚೆನ್ನಾಗಿತ್ತು, ಶಾಂತಾಗಿತ್ತು, ಪ್ರಶಾಂತ, ಯಾರೂ ಇರಲಿಲ್ಲ. ದರ್ಶನ ಆಯಿತು ಚೆನ್ನಾಗಿ. ಚೆನ್ನಾಗಿದಲ್ಲ ರೆಸ್ಟೋರೆಂಟು? ಚೆನ್ನಾಗಿದೆ. ಜೂಮರ್ ಚೆನ್ನಾಗಿದಲ್ಲ, ಜೂಮರು. ನಮ್ಮ ಮನೇಲಿ ಒಂದು ಜೂಮರ್ ತಗೊಳ್ಳೋಣ. ಏನು SSLC ಎಕ್ಸಾಮ್ ಬರೀತಿದ್ದೆ, ಎಕ್ಸಾಮಿಗೆ ಓದ್ತಿದ್ದೆ ಹಿಂಗೆ. ಎವ್ರಿ ಒನ್ ಸಿ ದಿ ಸೈಡ್. ಹೌ ಇಸ್ ಇಟ್? ಸೊ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲರೂ ಊಟ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಹೇಗಿದೆ ಟೇಸ್ಟು? ಸೂಪರ್. ಹೇಗಿದೆ? ಮನೆಗೆ ಇರ್ತೀನಿ ನಾನ್ No, yes. I'm right-hand person, and this fellow, ನೀವು ಲೆಫ್ಟ್ ಹ್ಯಾಂಡಿಂದ ತಿಂತಾನೆ, ನಾನು ರೈಟ್ ಹ್ಯಾಂಡಿಂದ ತಿಂತಾನೆ. ಯಾವಾಗಲೂ ಇದೇ ಜಗಳ ಗೈಸ್. ಆಮೇಲೆ ನಾವು ಪ್ಲೇಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಅಮ್ಮ ಏನೋ ಒಂದು ದೊಡ್ಡದು ಕಂಡಿಡ್ದಿದ್ದಾರೆ ಗೈಸ್. ಏನು ಅಂತ ಅವನೇ ಹೇಳ್ತಾರೆ ಮಮ್ಮಿ ಕ್ಯಾಮ್ರಾ ಅಂತ ಹೇಳ್ತಾರೆ. ಇವಾಗ ಗೈಸ್ ನಾವು ಟೂ ಟೈಪ್ಸ್ ಇದ್ದು ಟೂ ಟೈಪ್ಸ್ ಇದ್ದು ನಾನು ಖಾಲಿ ಮಾಡಿಬಿಟ್ಟಿದ್ವಿ. ಇವಾಗ ಪರಾಠ ಆಲೂ ಕಾ ಪರಾಠ ಆರ್ಡರ್ ಮಾಡಿದ್ವಿ, ಹೇಗಿರುತ್ತೆ ಅಂತ ಒಂದೇ ಹೇಳಿದ್ದೀವಿ ಫಸ್ಟು. ಸೊ ಒಂದು ಚೆನ್ನಾಗಿದ್ರೆ ಇನ್ನೊಂದು ಹೇಳೋಣ. ನಾನು ಬರ್ತಾ ಇದ್ದೀನಿ ಚೆನ್ನಾಗಿ ಅಷ್ಟು ಮೂಲೆಯಲ್ಲಿ. ಎಸ್ ಅಡಿಗೆ ಈ ಥರ ಟೈಮ್ ಮಾಡ್ಕೊಂಡಿದ್ದೀನಿ ಊಟ ಮಾಡಬೇಕಾದ್ರೆ. ಈ ಹರಿಹರಿಯಲ್ಲಿ ಕೂದಲೆಲ್ಲ ಒದ್ದೆ ಆಗಿಬಿಟ್ಟಿತ್ತು, ಸೊ ಹಾಗಾಗಿ ಕ್ಲಿಪ್ ಏನೂ ಇರಲಿಲ್ಲ. ಹೀಗೆ ಇದನ್ನು ಹಿಂಗೆ ಹಾಕ್ಕೊಂಡ್ಬಿಟ್ಟಿದೆ. ಹರಿಹರಿಯಲ್ಲಿ ಹರಿಬರಿ ಗಡಬಡ ಗಡುಬಡ. ಹರಿಬರಿ ಮೀನ್ಸ್ ಗಡುಬಡ ಅಲ್ಲ? ಅವಸರ ಅವಸರವೇ ಅಪಘಾತಕ್ಕೆ ಕಾರಣ. ನೋಡಿ ಕ್ಯಾಮ್ರಾ ಬಂದು ಯಾರು ಬರ್ತಾ ಇದ್ದಾರೆ? ನಾ ಬರ್ತಿದ್ದೀನ. ಸೊ ಗೈಸ್ ಹರಿಹರಿ, ಅವಸರ, ಗಡಬಡ್ ಮೂರು ಒಂದೇ. ಬೇಗ ನೋಡಿ ಗೈಸ್, ಕೈ ನೋತಾ ಇದೆ ಅಂತ ಗೈಸ್ ಕ್ಯಾಮ್ರಾ ಹಿಡ್ಕೊಂಡು. ನೋಡಿ ಗೈಸ್ ಕೈ ನೋತಿದ್ದೆ. ಯಾವ ಕೈ? ಇದು ಕೈಯ? ಅದು ಕೈ. ಯಾಕೆಂದ್ರೆ ಆ ಕೈಯಿಂದ ಊಟ ಮಾಡಿದ್ರೆ ಈ ಕೈ ನೋವು ಆಗಲ್ಲ. ಪವರ್ ಬ್ಯಾಂಕ್ ಜೊತೆ ಕೊಟ್ಟಿರಲ್ಲ, ಅದಕ್ಕೆ ನೋಡಿ ನಾನು ಹೆಂಗೆ ಹಿಡ್ಕೊಂಡಿದ್ದೀನಿ ನೋಡು, ಡಂಬಲ್ ಥರ. ಟ್ರಿಕ್ ಇರುತ್ತೆ ಗೈಸ್ ಪವರ್ ಬ್ಯಾಂಕ್ ಇಲ್ಲಿ ಹಿಡ್ಕೋಬೇಕಂದ್ರೆ. ಇವಾಗ ಏನು ಮಾಡ್ತೀಯ ಪರಾಟ ಬರೋವರೆಗೂ? ಯಪ್ಪ ಗೈಸ್ ನೋಡಿ ಗೈಸ್, ಕಳ್ಳ ಗೈಸ್, ಪಲ್ಯ ಕಳ್ಳ ಇವನೇ. ಇವಾಗ ಎಷ್ಟು ನಿಮಿಷದಲ್ಲಿ ಪರಾಟ ಬರುತ್ತೆ ಅಂತ ಹೇಳು ನೋಡೋಣ. 6 ಮಿನಿಟ್ಸಾ? ಎಷ್ಟಾಯಿತು ಟೈಮು ನೋಡೋಣ. ಟೈಮು 4:42 ಆಯ್ತು, 4:22. ಓಕೆ, ಸೊ ಯು ಆರ್ ಟೆಲ್ಲಿಂಗ್ 6 ಮಿನಿಟ್ಸ್. ನೀನು 5 ಮಿನಿಟ್ಸ್. ಓಕೆ, 5 4 4 5 6 ಮಿನಿಟ್ಸು. ನಾನು 7 ಮಿನಿಟ್ಸ್ ಗೈಸ್. ಈಗ 4:22 ಆಗಿದೆ. ನೋಡೋಣ ಎಷ್ಟು ಮಿನಿಟ್ಸ್ ಅದು ಬರುತ್ತೆ ಪರಾಟ ಅಂತ. ಅರ್ಧ ಗಂಟೆ ತಗೋಬೇಕು ಈಗ ಬರೋಕ್ಕೆ, ಚೆನ್ನಾಗಿರುತ್ತೆ ಗೈಸ್. ಇವಾಗ ಬಂತು ಗರಂ ಗರಂ ಪರಾಠ ಆ್ಯಂಡ್ ಕರ್ಡ್ ರೈಸ್. ಎಷ್ಟಾಗಿದೆ ಟೈಮ್ ನೋಡೋಣ. ಸೊ ಗೈಸ್ ನೋಡಿ 4:30. ಎಷ್ಟು ಮಿನಿಟ್ಸ್ ಆಯಿತು? 8 ಮಿನಿಟ್ಸ್ ಆಯಿತು. 8 ಆಯ್ತಾ 7 ಆಯ್ತಾ? 8 ಆಯ್ತು. ಅಂದರೆ ಯಾರೂ ಗೆದ್ದಿಲ್ಲ, ಎಲ್ಲರೂ ಸೋತ್ಬಿಟ್ರು ಗೈಸ್. ಯಾರೂ ಗೆದ್ದಿಲ್ಲ. ವೇಟರೇ ಗೆದ್ಬಿಟ್ಟಂತೆ.
ಆಫ್ ಮಾಡಿ ಜಸ್ಟ್ ಲೈಕ್ ಪಿಜ್ಜಾ. Yes, it's like a pizza, bro. It's like a pizza. ನಿಂಗೆ ಪಿಜ್ಜಾ ಜಾಸ್ತಿ ಇಷ್ಟನಾ ಪರಾಠನ? ಬೋತ್. ಗೊತ್ತಿಲ್ಲ, ಒಂದೇ ಹೇಳ್ಬೇಕು. ಈಗ ಪಿಜ್ಜಾ ಬೇಕಾ ಪರಾಠ ಬೇಕಾ? ಪರೋಟ. ಪರಾಠ ಬೇಕಾ ಪಾನಿಪುರಿ ಬೇಕಾ? ಪರೋಟ. ಪರಾಠ ಬೇಕಾ ಗೋಬಿ ಮಂಚೂರಿ ಬೇಕಾ? ಪರೋಟ. ಪರಾಠ ಬೇಕಾ ಕರ್ಡ್ ರೈಸ್ ಬೇಕಾ? ಪರೋಟ. ಪರಾಠ ಬೇಕಾ ನೂಡಲ್ಸ್ ಬೇಕಾ? ಪರೋಟ. ಏನಿದ್ರು ಪರಾಠನೇ ಬೇಕಾ? ಪರಾಠ ವೆಜ್ ಬಿರಿಯಾನಿ. ಪರೋಟ. ಯಪ್ಪು, ಅದ್ರಾಗ ನಿನ್ನ ಫೇವ್ರೆಟ್ ಪರಾಠನ? ಹಾಗೇನಿಲ್ಲ. ಮತ್ತೆ ನಿಮ್ಮ ಫೇವ್ರೆಟ್ ದೋಸೆ, ಮಸಾಲ ದೋಸೆ. ಓಕೆ, ಸೊ ಈಗ ಮಸಾಲ ದೋಸೆ ಬೇಕಾ ಪರಾಠ ಬೇಕಾ? ಮಸಾಲ ದೋಸೆ. ಮಸಾಲ ದೋಸೆ, ಅದು ದೋಸೆ ಇಲ್ಲ, ನಾರ್ತ್ ಇಂಡಿಯನ್ ಆಗ್ಬಿಟ್ಟಿದೆ ಗೈಸ್ ಇವನು ಫುಲ್ಲಿ. ದೋಸೆ ದೋಸೆ. ಸೊ ಗೈಸ್, ಇವಾಗ ನಾವೆಲ್ಲರೂ ಕೈ ತೊಳ್ಕೊಳ್ತಾ ಇದ್ದೀವಿ. ಊಟ ಆಯಿತು ಗೈಸ್. ಊಟ ಆದಮೇಲೆ ಬಿಸಿ ಬಿಸಿ ನೀರಲ್ಲಿ ಕೈ ಹಾಕೋದ್ರಲ್ಲಿ ಮಜಾನೇ ಬೇರೆ. ಟಿಶ್ಯೂ ಪೇಪರ್. ಇನ್ನೊಂದು ನಿಂಬು ಯಾಕೆ ವೇಸ್ಟ್ ಮಾಡ್ಬೇಕು ಗೈಸ್, ನಿಂಬು ಅದನ್ನು ಹಾಕಿ. ಟಿಶ್ಯೂ ಪೇಪರ್. ನೋ ಗೈಸ್, ಇಲ್ಲ ಗೈಸ್. ಗೈಸ್, ಸೋಪ್, ನಮ್ಮಮ್ಮನ ಫೇವ್ರೆಟ್ ಸೋಪು ಗೈಸ್. ಅಷ್ಟು ಬ್ಲರ್ ಆಯ್ತಾ? ಸೂಪ್ ಬೇಕಾ? गैस हम पैसे दिए, सबका पैसे थप्पड़ ले दिए. ये हमेशा ऐसे ही करता है. ಲೆಟ್ಸ್ ಗೋ ಗೈಸ್ ಅಂತ. ಲೆಟ್ಸ್ ಗೋ ಗೈಸ್. ಏನೋ ಒಂದು ಲೈನ್ ಹೇಳಿದೆ ನೀನು, ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಏನೋ ವ್ಯೂವರ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬರ್ಸ್ ಆಗಿ ಅಂತ ವಿನಂತಿಸುತ್ತಾ ಈ ಮೂಲಕ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಗೈಸ್. ನಾನು ಇಷ್ಟು ಉದ್ದ ಲೈನ್ ಹೇಳಬೇಕಾ? ಸೀರಿಯಸ್ಲಿ ಇಷ್ಟು ಉದ್ದ ಲೈನ್ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಯಾರಾದರೂ ಓಕೆ ಹೇಳಿ ಅಂದರೆ ನಾನು ಹೇಳ್ತೀನಿ. ಇವ್ರಿಗಂತೂ ಗೊತ್ತಾಗ್ತಿಲ್ಲ ಏನಿದು ಅಂತ. ನಾನು ಚಪ್ಪಲಿ ಕಳ್ಕೊಂಡ್ಬಿಟ್ಟಿದೆ, ಎಲ್ಲೋ ಇತ್ತು ಅನ್ನೋ ಗೊತ್ತಿಲ್ಲ. ಸಿ ಮಮ್ಮಿ ಬಂದ್ಬಿಡು. ಚಲೋ, ಲೆಟ್ಸ್ ಗೋ. ಮಿಡಲ್ ಟರ್ನ್ ಮಾಡ್ಕೊಂಡ್ ಬರ್ತೀರಾ ಕಾರು ಅಂತ. ಸೊ ಗೈಸ್, ಇವಾಗ ಊಟ ಆಯಿತು, ಆದಮೇಲೆ ಹೊರಡ್ತಾ ಇದ್ದೀವಿ. ಈಗ ನಮ್ಮಪ್ಪ ಕಾರ್ ಟರ್ನ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ ಅಲ್ಲಿ. ಇವ್ರು ನೋಡಿ ಗೈಸ್, ಊಟ ಆದಮೇಲೆ ಈ ಥರ ಎಲ್ಲ ಮಾಡಬಾರ್ದು. ಹಿಂಗೆ ಮಾಡಿದ್ರೆ ಹೊಟ್ಟೆಯಲ್ಲಿ ಕಲ್ಲು ಬರುತ್ತೆ, ಸ್ಟೋನ್ ಬರುತ್ತೆ. ಊಟ ಮಾಡಿದೆಲ್ಲ ವೇಸ್ಟ್. ಲಾಜಿಕ್ ಇಲ್ಲ ಅಂದರೂ ಹಂಗೆ ಮಾಡಬಾರ್ದು. ಮಮ್ಮಿನೇ ಹೇಳಿರೋದು ನಂಗೆ, ಬೆಳಿಗ್ಗೆನೇ ಮಾಡ್ಬೇಕು ಹಿಂಗೆ, ಊಟ ಆದ್ಮೇಲೆ ಹಂಗೆ ಮಾಡಬಾರ್ದು. ಓಕೆ, ಕಾರ್ ಟರ್ನ್ ಮಾಡ್ಕೊಂಡು ಬರ್ತಾರೆ.